ತರೀಕೆರೆಯಿಂದ ಟಿ ಜಿ ಮಂಜುನಾಥ್ ಅಂತೇಳಿ ಪಟ್ಗೆ ರುದ್ರಪ್ರಸಾದ್ ಅವರು ಲೆಕ್ಚರರ್ ಆಗಿ ಚಿಕ್ಕಮಗಳೂರಲ್ಲಿ ಶಾಲೆಯಲ್ಲಿ ಕಾಲೇಜಲ್ಲಿ ಅವರು ಕೆಲಸ ಮಾಡಿದ್ರು. ಅವರು ಭಾರಿ ಜನಕ್ಕೆ ಮಾದರಿಯಾದ ವ್ಯಕ್ತಿ. ಅವರು ಮೂಲತಃ ದಾವಣಗೆರೆಯವರು. ಅವ್ರ ಮಗ ನೋಯ್ಡಾದಲ್ಲಿದ್ದು ಅಲ್ಲಿ ಆಕ್ಸಿಡೆಂಟ್ ಆಗಿ ಅವರ ತಾಯಿ ಮಗ ಇಬ್ಬರು ತೀರೋದ್ಮೇಲೆ ಇವರು ಡಿಫ್ರೆನ್ಸಿ ಬಂದು ಪಾಪ ಅವ್ರಿಗೆ ಹಲವಾರು ಕಾಯಿಲೆ ಇಟ್ಕೊಂಡು ಅವ್ರ ಜೀವನ ಸಾಗಿಸೋದು ತುಂಬ ಕಷ್ಟ ಸಾಧ್ಯ ಆಯಿತು. ಅವರ ಸ್ಟೂಡೆಂಟ್ ಆದ ನಮ್ಮ ತರೀಕೆರೆ ಯುವ ನಾಯಕರಾದ ಸತ್ಯನಾರಾಯಣರವರಿಗೆ ಅವ್ರು ತಿಳಿಸಿದಾಗ ಸತ್ಯನಾರಾಯಣರವರು ನಮಗೆ ಈ ಥರ ಸೇರಿಸ್ಬೇಕು ಅಂದಾಗ ಕೂಡಲೇ ನಾನು ಕಾರ್ಯಪ್ರವೃತ್ತನಾಗಿ ಪ್ರಸಾದ್ ಅವ್ರ ಹತ್ರ ಮಾತಾಡಿ ಅನಾಥಾಶ್ರಮದವ್ರ ಹತ್ರ ಎಲ್ಲ ಮಾತಾಡಿ ನಿನ್ನೆ ಅಂದರೆ 10/1/2025 ಅವರನ್ನು KR ಅನಾಥಾಶ್ರಮಕ್ಕೆ ಅವರನ್ನ ಸೇರಿಸಲಾಯಿತು. ನಮ್ಮ ನೆಚ್ಚಿನ ಉಪನ್ಯಾಸಕರಾದ ಪಟ್ಗೆ ರುದ್ರಪ್ರಸಾದ್ ಅವರು ಅವರ ಕುಟುಂಬವನ್ನು ಕಳ್ಕೊಂಡು ಅನಾರೋಗ್ಯದಿಂದ ಬಳಸ್ತಾ ಇದ್ದರು. ಅವರನ್ನು ಈ ರೀತಿ ಈಗ ವಯಸ್ಸಾಗಿರೋ ಸಂದರ್ಭ ಮತ್ತು ಆರೋಗ್ಯ ಕೈಕೊಟ್ಟಿರೋ ಸಂದರ್ಭದಲ್ಲಿ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಒಂದು ಅನಾಥಾಶ್ರಮ ಇಲ್ಲ ವೃದ್ಧಾಶ್ರಮಕ್ಕೆ ಸೇರಿಸಿದ್ರೆ ಒಳ್ಳೆಯದು ಅಂತೇಳಿ ನಾವು ವಿದ್ಯಾರ್ಥಿಗಳೆಲ್ಲ ಯೋಚನೆ ಮಾಡಿ ನಮ್ಮ ತರೀಕೆರೆಯ ಸಮಾಜ ಸೇವಕರಾದ ಟಿ ಜಿ ಮಂಜುನಾಥ್ ಅವ್ರನ್ನ ಸಂಪರ್ಕಿಸಿದಾಗ ಅವರು ಮಾತೃಭೂಮಿ ವೃದ್ಧಾಶ್ರಮ KR ಪೇಟೆ ಇಲ್ಲಿದೆ, ಅಲ್ಲಿ ಸೇರಿಸಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತೇಳಿ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಾಗ ಅವರನ್ನು ನಿನ್ನೆ ಸಂಜೆ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಸೇರಿಸಲು ಮಂಜುನಾಥ್ರವರು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಮಂಜುನಾಥ್ರವರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಥರ ಟಿ ಜಿ ಮಂಜುನಾಥ್ ಅವರು ಮಾಡಿರೋವಂಥ ಕಾರ್ಯ ತುಂಬ ಒಳ್ಳೆಯ ಕಾರ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ ಯಾವುದೇ ಒಂದು ಅನಾಥರಾಗಿರೋವಂಥ ಸಂದರ್ಭಗಳು ತಿಳಿಸಿದ್ರೆ ಅವರ ಏನೇ ಕಾರ್ಯಗಳು ಇದ್ದರೂ ಬಿಟ್ಟು ಒಂದು ಆ ವ್ಯಕ್ತಿನ ಅನಾಥಾಶ್ರಮಕ್ಕೆ ಸೇರಿಸಿ ಒಂದು ಒಳ್ಳೆಯ ಒಂದು ಉತ್ತಮವಾದ ಒಂದು ಕೆಲಸ ನಿಭಾಯಿಸ್ತಿದ್ದಾರೆ ಅಂದರೆ ಅವರಿಗೆ ನಿಭಾಯಿಸ್ತಿದ್ದಾರೆ ಅಂತ ಹೇಳ್ಬೋದು. ನಾವು ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಥರ ಸೇವೆ ಮಾಡಲು ಅವಕಾಶ ಕಲ್ಪಿಸ್ಕೊಡ್ಬೇಕಾಗಿ ಭಗವಂತನಲ್ಲೇ ನಾನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ.